ಹೇಗೆ ಯಾವ ಸ್ಥಿತಿಗೆ ಬಂದಿವೆ ನಮ್ಮ ದೇವಸ್ಥಾನಗಳು, ನಾವು ಎಷ್ಟು ಮರ್ತಿದ್ದೀವಿ ನಮ್ಮ ದೇವಸ್ಥಾನಗಳನ್ನ ಅಂತ. ಈ ಉಮ್ಮತ್ತೂರು ಅಂತ ಒಂದಿದೆ ಚಾಮರಾಜನಗರ ಹತ್ರ, ಸಣ್ಣ ಹಳ್ಳಿ. ಒಂದು ಕಾಲದಲ್ಲಿ ಅದು ರತ್ನಗಿರಿ ಕನಕಗಿರಿ ಅಂತೇಳಿ ತುಂಬ ಪ್ರಸಿದ್ಧವಾದ ಸಂಸ್ಥಾನವಾಗಿತ್ತು. ವಿಜಯನಗರ ಸಾಮ್ರಾಜ್ಯದವರಿಗೆ ಅವರು ಪಾಳೆಗಾರರಾಗಿತ್ತು. ಬಹಳ ಶ್ರೀಮಂತವಾದ ಒಂದು ಹಳ್ಳಿ. ಅಲ್ಲೊಂದು ಭುಜಂಗೇಶ್ವರ ದೇವಸ್ಥಾನ ಇದೆ, ದೊಡ್ಡದಾಗಿದೆ. ಇಷ್ಟೇ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಗುಡಿ. ಆ ಗುಡಿ ಒಳಗೆಲ್ಲ ಕಾಳುಗಳು ಮುಗಿದಿದೆ. ಆ ಅರ್ಚಕ ಪಾಪ ಹುಷಾರು ಇಲ್ಲ, ತುಂಬ ಬಡತನ. ಎಷ್ಟು ಬಡತನ ಅಂದರೆ ಅವ್ರಿಗೆ ತಿಂಗಳ ಸಂಬಳ ಎಷ್ಟು ಅಂದರೆ 8 ರೂಪಾಯಿ ತಿಂಗಳ ಸಂಬಳ. ಅದನ್ನು ಕೇಳಿ ನನಗೆ ಕರಡು ಇದಾಗೋಯ್ತು. ನನ್ನ ಮಗನಿಗೆ ಚಾಕ್ಲೇಟ್ ತಿನ್ನಕ್ಕೂ 10 ರೂಪಾಯಿ ಕೊಡ್ತೀನಿ ನಾನು. ಅರ್ಚಕರು 10 ರೂಪಾಯಿ ಸಂಬಳದಲ್ಲಿ, ತಿಂಗಳ ಸಂಬಳದಲ್ಲಿ ಬದುಕಬೇಕು. ಅವ್ರು 4 ಜನ ಅಣ್ತಮ್ಮಂದರು ಮಣ್ಣಲ್ಲಿ ಕೈಯಲ್ಲಿ ಮನೆ ಕಟ್ಟಿಕೊಂಡು ತೆಂಗಿನ ಗರಿಗಳನ್ನು ಮೇಲೆ ಹಾಕ್ಕೊಂಡು ಅದ್ರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಬ್ರಾಹ್ಮಣೆ ಕೊಡ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಬಡಿಸ್ತಾರೆ, ಅದರಲ್ಲಿ ಜೀವನ ನಡೆಸಬೇಕು. ಅದು ಕೇಳಿ ತುಂಬ ಸಂಕಟ ಆಯಿತು ನಮಗೆ. ಅವಾಗ ಕೋವಿಡ್ ಟೈಮ್. ಯಾರೋ ಒಬ್ಬರನ್ನ ಕಳಿಸಲಿ, ಮೈಸೂರು ಹತ್ರ ಇದ್ದವರು ಹೋಗಿ ನೋಡ್ಕೊಂಡ್ಬಂದರು. ಅವರ ನೀವು ಸಂಪರ್ಕ ಮಾಡಿದ್ವಿ. ಆಮೇಲೆ ಆ ದೇವಸ್ಥಾನನ ನಮ್ಗೆ ಅನ್ನಿಸ್ತು, ನಾವೇ ಕೂತ್ಕೊಂಡು ಆನ್ಲೈನು ಆರಾಮವಾಗಿ ನಮ್ಮ ದೇವಸ್ಥಾನ ಹಾಗೆ ಹೀಗೆ ಅಂತ ಲೆಕ್ಚರ್ ಹೊಡಿತೀವಿ. ಇಂಥ ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಬೇಕು. ಎಷ್ಟಾದರೆ ಅಷ್ಟು, ಸರ್ಕಾರ ಬಿಟ್ಟಾಕಿ ಎಷ್ಟಾದರೆ ಅಷ್ಟು ಅಂತ ಹೇಳಿ ಶುರು ಮಾಡಿದ್ವಿ. ಅದೇನೋ ದೇವ್ರ ಇಚ್ಛೆ. ನಾವು ಫಸ್ಟ್ ಶುರು ಮಾಡುವಾಗೆ ಯಾರೋ ಹೇಳಿದ್ರು, ಇಲ್ಲ ಲಂಚ ತೊಗೊಳ್ತಾರೆ ನಮಗೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದರೆ ಏನು ಮಾಡ್ತೀರಾ? ನಾನು ಹೇಳಿದೆ, ನಾವು ದೇವಸ್ಥಾನ ಪುನರುಜ್ಜೀವನ ಮಾಡ್ತೀವಿ. ನಮ್ಮ ಮುಖ ನೋಡಿದ್ರು, ಈ ದೇವಸ್ಥಾನ ಬಗ್ಗೆ ಎಲ್ಲ ಮಾತಾಡ್ತೀರಲ್ಲ ಮೇಡಮ್, ಒಳ್ಳೆ ಕೆಲಸ ಮಾಡ್ತಾರೆ, ತೊಗೊಳ್ಳಿ ಫ್ರೀಯಾಗಿ, ಏನು ತೊಂದರೆ ಇಲ್ಲ, ಟ್ರಸ್ಟ್ ಮಾಡಿಕೊಡ್ತಿದ್ರು. ನವರಾತ್ರಿ ಪಂಚಮಿ ಆಮೇಲಿಂದ ಆ ದೇವಸ್ಥಾನದ ಪುನರುಜ್ಜೀವನ ಶುರು ಮಾಡಿದ್ವಿ. ಸುಮಾರು ಒಂದಷ್ಟು 20 ಲಕ್ಷದಷ್ಟು ಇಷ್ಟೇ ನಾವು ಸೇರಿಸ್ಕೊಂಡು ಮಾಡಿದ್ದೀವಿ. ಅದಾದಮೇಲೆ ಒಂದೊಂದೇ ದೇವಸ್ಥಾನಗಳು ಹುಡುಕ್ತಾ ಬಂದು ಹಾಗೆ ಒಟ್ಟಿನಲ್ಲಿ ನೋಡೋದು, ಎಲ್ಲ ಗುಡಿಗಳನ್ನು ನೋಡಬೇಕು, ಫೋಟೋ ತಗೋಬೇಕು. ನಾನು ಗ್ರೂಪಲ್ಲಿ ಹಾಕ್ತೀವಿ, ಈ ಕಡೆ ಬರೋರಿಗೆಲ್ಲ ಹೇಳ್ತೀವಿ ನೋಡಿ ಅಂತ. ಈ ಆನೆಕೆರೆ ಅಂತ ಎಲ್ಲರೂ ನೋಡಲೇಬೇಕು. ಯಾಕೆಂದರೆ ನೀವು ಇಷ್ಟು ಚೆನ್ನಾಗಿದನ್ನು ಮೇಂಟೈನ್ ಮಾಡಿದ್ದೀರಾ, ಇಷ್ಟು ಸ್ವಚ್ಛವಾಗಿದೆ, ಇಷ್ಟು ಒಂದು ಕಳಕಳೆಯಿಂದ ಇದೆ. ಈ ಥರ ನೀವೆಲ್ಲ ಬಂದು ನಿರಂತರ ಸೇರಬೇಕು. ಇಷ್ಟೊಂದು ಯಂಗ್ಸ್ಟರ್ಸ್ ಇದ್ದೀರಾ, ನಿಮ್ಮೆಲ್ಲ ನಾನು ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ಇದ್ದರೆ ಈಗಾಗಲೇ ಸರಿ, ಒಂದು ಯುವಕ ಸಂಘ ಮಾಡ್ಕೊಳ್ಳಿ. ದೊಡ್ಡವ್ರ ಸಂಘದ ಜೊತೆಗೆ ಒಂದು ಯುವಕ ಸಂಘ ಇರಬೇಕು. ಆ ಯುವಕ ಸಂಘ ಏನು ಮಾಡಬೇಕು? ಎಲ್ಲ ವಾಲಂಟ್ರಿ ಸರ್ವಿಸ್ ಮಾಡಬೇಕು. ದೊಡ್ಡವರೆಲ್ಲ ನಿರ್ದೇಶನ ಕೊಡಬೇಕು, ಯುವಕರು ಜಮಖಾನ ಹಾಸ್ಬೇಕು, ಋಣ ಕಟ್ಟಬೇಕು, ಓಡಾಡಬೇಕು, ಪ್ರಸಾದ ಹಂಚಬೇಕು. ಯೂತ್ ಪವರ್ ಏನಿದೆಯಲ್ಲ ನೋಡಿ, ಗಮನಿಸಿದ್ದೀರಾ ನೀವು? ಬಾಂಬ್ ಹಾಕೋರು, ಟೆರರಿಸ್ಟ್ಗಳು ಎಲ್ಲ ಇರ್ತಾರಲ್ಲ, ಅಲ್ಲಿ ನಿಮಗೆ ವಯಸ್ಸಾದವ್ರು ಕಾಣಿಸೋದೇ ಇಲ್ಲ, ಬರೀ ಯುವಕರು ಇರ್ತಾರೆ. ಮಾಬ್ ಹೆಂಗೆ ಸೇರ್ತಾರೆ ನೋಡಿ. ನಮ್ಮಲ್ಲಿ ಯುವಕರು ಬರಬೇಕು. ಯಾವತ್ತೂ ನಮ್ಮ ಯುವ ಜನತೆಗೆ ಈ ಸಾಂಸ್ಕೃತಿಕ ಅಸ್ಮಿತೆಯ ಮಹತ್ವ ಗೊತ್ತಾಗುತ್ತೋ ಆವತ್ತು ನಾವು ಸೇಫ್. ನಮ್ಮ ದೇವಸ್ಥಾನಗಳು, ನಮ್ಮ ಧರ್ಮ ನಿಜಕ್ಕೂ ಸೆಕ್ಯೂರ್ ಆಗುತ್ತೆ. ಹಾಗಾಗಿ ಈ ಥರದ ಒಂದು ಗ್ರಾಮ ದೇವರ ಜಾತ್ರೆ ಇರ್ಬೋದು, ಉತ್ಸವಗಳು ತಿಂಗಳು ಮಾಡೋದು, ವರ್ಷ ಮಾಡೋದು, ಸೇರೋದು. ನಾನು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಸಾಕು, ಒಂದು ಕಾರ್ ಆಯಿತು, ಇನ್ನೊಂದು ಕಾರು, ಒಂದು ಸೈಟ್ ಆಯಿತು, ಇನ್ನೊಂದು ಸೈಟು ಅಂದ್ಕೊಂಡು ಬರೀ ಸೇರಿಸಿ ಏನು ಮಾಡ್ತೀವಿ? ಹೋಗ್ತೀವಿ. ಮಕ್ಕಳ ಕಾಲಕ್ಕೆ ನಾವು ಸೇರಿಸಿದ್ದೆಲ್ಲ ನೋ ವ್ಯಾಲ್ಯೂ. ನನ್ನ ತಾತನ ಕಾಲದ್ರೀಗ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. 5 ರೂಮ್ ಕಟ್ಬಿಟ್ಟು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾರೆ ಬೆಂಗಳೂರಿನಲ್ಲಿ. ಗಂಡ ಹೆಂಡತಿ ಇಬ್ಬರೇ ವಯಸ್ಸಾದ ರೊಮ್ಯಾಟಿಸಮ್ ಹತ್ತಕ್ಕಾಗಲೇ ಕೆಳಗೆ ಇರ್ತಾರೆ. 4 ರೂಮ್ ಬಾಗಿಲ ಮಕ್ಕಳಿರ್ತಾರೆ ನಾವು ಭ್ರಾಂತಿನಲ್ಲಿ. ನೋಡಿ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀವಿ ನಾವು. ಇದನ್ನು ನಾವು ಚೇಂಜ್ ಮಾಡಬೇಕು. 10-15 ಸಾವಿರ ವರ್ಷಗಳ ಈ ಅದ್ಭುತ ಋಷಿ ಸಂಸ್ಕೃತಿ, ಇದನ್ನ ಕೇವಲ 100-150 ವರ್ಷದಲ್ಲಿ ಹಿಂಗೆ ಚೇಂಜ್ ಮಾಡಿಬಿಟ್ಟಲ್ಲ, ವಾಪಸ್ ಮಾಡೋಕ್ಕಾಗಲ್ವ? ನಾವು ಮಾಡೋಕ್ಕಾಗಲ್ವಾ? ಕೇಳಿಸ್ಲೇ ಇಲ್ಲ ನಮಗೆ. ಇನ್ನೊಂದ್ಸಲ ಹೇಳಿ, ಮೊದಲು ಬಾಯಿಯಾಗಿ ಹೇಳಬೇಕು, ಮಾಡೋದು ನೆಕ್ಸ್ಟ್ ಮಾಡಬೇಕು, ಯೋಚನೆ ಮಾಡಬೇಕು ನಾವು. ಒಂದು ಕಥೆ ಇದೆಯಲ್ಲ, ಬಹಳ ಪ್ರಸಿದ್ಧವಾದ ಸುಭಾಷಿತ ಇದೆ. ಸೂರ್ಯ ಮುಳುಗ್ತಾ ಇರುವಾಗ ಕೇಳಿದ್ನಂತೆ, ನಾನು ಮುಳುಗ್ತಾ ಇದ್ದೀನಿ, ರಾತ್ರಿ ಕತ್ಲೆ ಆಗಿಬಿಡುತ್ತೆ, ನನ್ನ ಕರ್ತವ್ಯವನ್ನು ಯಾರು ನಿರ್ವಹಿಸ್ತೀರಾ ಅಂತ. ಎಲ್ಬಿಡುತ್ತೆ, ಅಯ್ಯೋ ಸೂರ್ಯನ ಕೆಲಸ ನಾವು ಮಾಡೋಕ್ಕಾಗತ್ತಾ, ನಮ್ಗೆ ಶಕ್ತಿ ಇದೆಯಾ? ಒಬ್ಬೊಬ್ರು ಒಂಥರ ಹೇಳಿದ್ರು.
ಆಗ ಒಂದು ಚಿಕ್ಕ ಸೊಡರು ಹಣತೆ ಹೇಳ್ತಂತೆ, ಸೂರ್ಯ ನಿನ್ನ ಹಾಗೆ ಜಗತ್ತನ್ನು ಬೆಳಗೋ ಶಕ್ತಿ ನನಗಿಲ್ಲ, ನಾನು ಎಲ್ಲಿದ್ದೀನೋ ಅಷ್ಟೊಂದು ಬೆಳಗ್ತೀನಪ್ಪ ನಾನು. ಆಗ ಆ ಚಿಕ್ಕ ಹಣತೆಯ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಸೊಗಸಾದಂಥ ಆಫ್ರಿಕನ್ ಟೇಲ್ ಇದೆ. ಆಫ್ರಿಕಾ ಗೊತ್ತಲ್ಲ, ಅಲ್ಲಿನ ಟ್ರೈಬ್ಸ್, ಅಲ್ಲಿನ ವನ್ಯ ಜನರದ್ದು ಒಂದು ಸೊಗಸಾದ ಕಥೆ ಓದಿದೆ. ಅಲ್ಲೊಂದು ಪಕ್ಷಿ ಇದೆ, ಪುಟಾಣಿ ಪಕ್ಷಿ, ನಮ್ಮ ಗುಬಚ್ಚಿನಿಂದ ಪುಟ್ಟ ಪಕ್ಷಿ, ಅದಕ್ಕೆ ರೈನ್ ಬರ್ಡ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವು ನೆಟ್ಟಲ್ಲೆಲ್ಲ ಓದ್ಬೋದು, ರೈನ್ ಬರ್ಡ್ ಅಂತ. ಆ ಪಕ್ಷಿ ಬಂದರೆ ದೇವತೆಗಳು ಬಂದು ಅಂತೇಳಿ ಜನರೆಲ್ಲ ಸೇರಿ ಆಕಾಶಕ್ಕೆ ನಮಸ್ಕಾರ ಮಾಡ್ತಾರೆ, ಹಿಂಗೆ ಬಿದ್ದು ಬಿದ್ದು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಯಾಕೆ ಅಂದರೆ ಒಂದು ಕಥೆ ಇದೆ. ಹಿಂದೆ ಒಂದ್ಸಲ ದೊಡ್ಡ ಕಾಡಲ್ಲಿ ಕಾಡ್ಗಿಚ್ಚು ಬಂದ ತಕ್ಷಣ ಏನಾಗುತ್ತೆ, ಪ್ರಾಣಿಗಳು ಪಕ್ಷಿಗಳೆಲ್ಲ ಹೆದರ್ಕೊಂಡು ಕಾಡು ಬಿಟ್ಟು ಓಡ್ತಾ ಇದ್ವು. ಆಗ ಈ ಪುಟಾಣಿ ಪಕ್ಷಿ ಇದೆಯಲ್ಲ, ಇದೆಲ್ಲರೂ ಹೇಳ್ತಂತೆ, ಇಷ್ಟು ವರ್ಷಗಳ ಕಾಲ ಈ ಕಾಡು ನಮ್ಗೆ ಆಶ್ರಯ ಕೊಟ್ಟಿದೆ, ಊಟ ಕೊಟ್ಟಿದೆ, ಈಗ ಕಾಡು ಹೊತ್ಕೊಂಡು ಉರಿತಾ ಇರುವಾಗ ನಾವು ಬಿಟ್ಟು ಹೋಗಲ್ಲ, ಈ ಕಾಡ್ಗಿಚ್ಚನ್ನ ಆರಿಸೋಣ ಬನ್ನಿ ಅಂತ. ಆಗ ಎಲ್ಲ ಪ್ರಾಣಿಗಳು ಹೇಳ್ತಂದ್ರೆ, ಅದು ನಮ್ಮ ಕೈಲಿ ಆಗತ್ತ, ಇಷ್ಟೋ ಕಾಡ್ಗಿಚ್ಚನ್ನ ಆರಿಸೋಕ್ಕಾಗತ್ತೆ ನನಗೆ, ಅದೆಲ್ಲ ಆಗಲ್ಲ ಅಂತ. ಯಾರೂ ಅದನ್ನ ಮಾತು ಕೇಳಿಲ್ಲ. ಆದರೆ ಈ ಪುಟ್ಟ ಪಕ್ಷಿ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಇಷ್ಟು ಪುಟ್ಟ ಪಕ್ಷಿ ದೂರಕ್ಕೆ ಹಾರಿ ಹೋಗಿ ತನ್ನ ಪುಟಾಡಿ ಕೊಕ್ಕಿನಲ್ಲಿ 2 ಹನಿ ನೀರು ತೆಗೆದುಕೊಂಡು ಕಾಡು ಮೇಲೆ ಹಾಕೋದಂತೆ. ಮತ್ತೆ ಹಾರಿ ಹೋಗೋದು, 2 ಹನಿ ನೀರು ತರೋದು, ಹಾಕೋದು. ಬೇರೆಲ್ಲರೂ ಹೋಗಿ ನಕ್ಕರಂತೆ, ಅವ್ರು ರಿಡಿಕ್ಯುಲಸ್, ನೀನು ಮಾಡೋಕ್ಕಾಗತ್ತಾ, ಈ 2 ಹನಿನಲ್ಲಿ ಕಾಡ್ಗಿಚ್ಚನ್ನು ಆರಿಸೋಕ್ಕಾಗತ್ತಾ ಅಂತ ಎಲ್ಲರೂ ಆಡ್ಕೊಂಡ್ರು. ಆದರೆ ಆ ಪಕ್ಷಿ ಮಾತ್ರ ಯೋಚನೆ ಮಾಡಿಲ್ಲ, ತನ್ನ ಬಾಡಿ ಕರ್ಮಯೋಗ ಮಾಡ್ತಾ ಇತ್ತು. ಆದರೆ ಬೇರೊಬ್ರು ನೋಡ್ತಾ ಇದ್ರು ಇದನ್ನ, ಆಕಾಶದಲ್ಲಿ ದೇವತೆಗಳು ನೋಡ್ತಾ ಇದ್ರಂತೆ. ಈ ಪಕ್ಷಿಗೆ ನಾವು ಸಹಾಯ ಮಾಡಬೇಕು ಅಂತ ದೇವತೆಗಳು ಅನ್ನಿಸ್ತು. ದೊಡ್ಡ ಮಳೆ ಬರೆಸ್ಬಿಟ್ರಂತೆ. ಇಡೀ ಕಾಡು ಮೇಲೆ ಮಳೆ ಬಂದು ಆ ಕಾಡ್ಗಿಚ್ಚೆಲ್ಲ ಅರಿ ಹೋಯ್ತಂತೆ. ಅದಕ್ಕೆ ಅದನ್ನ ಏಂಜಲ್ ಬರ್ಡ್, ರೈನ್ ಬರ್ಡ್ ಅಂತ ಕರೀತಾರೆ. ನಾವೆಲ್ಲ ಆ ಪುಟ್ಟ ಪಕ್ಷಿ ಥರ ಯಾರೋ ಆಡ್ಕೋಬೋದು, ಏನೋ ಮಹಾ ಮಾಡ್ಕೊಳ್ಬಿಟ್ರು, ಏನೋ ಬದಲಾಯಿಸೋಕೆ ಬಿಡೋಕ್ಕಾಗುತ್ತಾ ಕಾಲ ಎಲ್ಲ ಆಡ್ಕೊಳ್ಳೋರು ಆಡ್ಕೊಳ್ತಾರೆ, ಅವ್ರು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅರ್ಥ. ನಮಗೆ ನಮ್ಮ ದೇಶ ಬೇಕಾ, ನಮ್ಮ ಧರ್ಮ ಬೇಕಾ, ನಮ್ಮ ಸಂಸ್ಕೃತಿ ಬೇಕಾ? ಇನ್ನು ಮುಂದಿನ ಪೀಳಿಗೆ 40 ವರ್ಷ ಆದ್ಮೇಲೆ ಕೂಡ ಈ ಯಾರ್ಯಾರು ಯುವಕರು ಚಿಕ್ಕವರಿದ್ದಾರೆ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಇರ್ತಾರ, ಅವ್ರ ಮಕ್ಕಳನ್ನ ಸೇರಿಸ್ಬಿಟ್ಟು ಈ ಕಾರ್ಯಕ್ರಮ ನಡೀಬೇಕಾ? ಅಷ್ಟೇ, ನಾವು ಪ್ರಯತ್ನ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎವ್ರಿ ಗ್ರೇಟ್ ಅಚೀವ್ಮೆಂಟ್ ಹ್ಯಾಸ್ ಟು ಕ್ರಾಸ್ 3 phases. ಪ್ರತಿಯೊಂದು ಮಹತ್ ಕಾರ್ಯವು 3 ಘಟ್ಟಗಳನ್ನು ದಾಟಬೇಕು. ದ ಫಸ್ಟ್ ರಿಡಿಕ್ಯೂಲ್, ಮೊದಲ ಘಟ್ಟ ಏನು ಗೊತ್ತಾ? ಅಪಹಾಸ್ಯ, ಪರಿಹಾಸ್ಯ. ಪಕ್ಕದ ಮನೆಯವರೇ ಏನೋ ಮಾಡಿಕೊಡ್ಬಿಟ್ರು ಇವರು ಅಂತೆಲ್ಲ ಆಡ್ಕೊಳ್ತಾರೆ, ಆಗಲೇ ನಾಚಿಕೆ ಆಗಿ ಬಿಟ್ಬಿಡ್ತಾರೆ. ಎಲ್ಲ ಆಡ್ಕೊಳ್ತಾರಪ್ಪ, ಬಿಟ್ಬಿಡ್ತೀವಿ, ಮುಗಿದೋಯ್ತು, ಅವ್ರೇನು ಸಾಧನೆ ಮಾಡೋಣ. 2ನೇ ಫೇಸು, ಪಕ್ಕದ ಮನೆಯವ್ರು ಆಡ್ಕೊಳ್ಳಿ ನಾನಂತೂ ಮಾಡ್ತೀನಿ ಅಂತ ಮುಂದೆ ಹೋದ್ರೆ, ಸೆಕೆಂಡ್ ಫೇಸ್ ಏನು ಗೊತ್ತಾ? ಅಪೋಸಿಷನ್. ತೊಂದರೆಗಳು ಬರುತ್ತೆ, ವಿಘ್ನಗಳಾಗುತ್ತೆ. ಮನೇಲಿ ಹೇಳ್ತಾರೆ, ಏನು ಊರಿಗೆಲ್ಲ ಹೋಗ್ತಾರೆ, ಮನೇಲಿ ಮನೇಲಿ ಮಾಡೇ ಇಲ್ಲ, ನನಗೆ ಚಟ್ನಿ ಎಲ್ಲ ಅಡ್ಸೋಬಿಟ್ಟು ಏನೋ ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಹಚ್ತಿದ್ದಿ ಅಂತ ಎಲ್ಲ ಆಡ್ಕೊಂಡು ಇರ್ತಾರೆ ಮನೆಯಲ್ಲೂ ಕೂಡ. ಅರ್ಥ ಆಗಲ್ಲ, ಮನೆಯೇ ಮುಖ್ಯ, ಸಮಾಜ ಅಲ್ಲ ಅಂತ. ವಿಘ್ನಗಳು ಬರುತ್ತೆ, ಅಪೋಸಿಷನ್. ವಿವೇಕಾನಂದ ಹೇಳ್ತಾರೆ, ರಿಡಿಕ್ಯೂಲ್, ಅಪೋಸಿಷನ್, ಅಪಹಾಸ್ಯ, ವಿರೋಧ, ಎರಡನ್ನೂ ಮೀರಿದಾಗ 3rd ಫೇಸಲ್ಲಿ ನಮ್ಗೆ ಸಿಕ್ಕೋದೆ ಅಕಾಂಪ್ಲಿಷ್ಮೆಂಟ್. 3ನೇ ಹಂತದಲ್ಲಿ ನಮಗೆ ಸಿದ್ಧಿ ಸಿಕ್ಕತ್ತೆ ಅಂತ. ಈ 3 ಹಂತಗಳನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಎಷ್ಟೇ ಕಷ್ಟ ಆಗಲಿ, ಈಗ ನೀವು ಬರ್ತಿರೋ ಹಾಗೆ ಪ್ರತಿ ವರ್ಷ ಇವತ್ತೇ ಹೋಗ್ಬಿಟ್ಟು ವಾಪಸ್ ಹೋದಾಗ ಮುಂದಿನ ವರ್ಷದ ಆನೆಕೆರೆ ಉತ್ಸವಕ್ಕೆ ನಿಮ್ಮ ಡೇಟ್ನ ಬ್ಲಾಕ್ ಮಾಡ್ಕೊಂಡ್ವಿ, ಆವತ್ತು ನಾನು ಬಂದೇ ಬರ್ತೀನಿ. ಈ ಸಲ ಒಬ್ಬೊಬ್ರು ಇಬ್ಬಿಬ್ರು ಬಂದ್ವಿ, ಮುಂದಿನ ಸಲ ನಿಮ್ಮ ಪಕ್ಕದ ಮನೆಯವ್ರನ್ನ, ಎದುರು ಮನೆಯವ್ರನ್ನ, ಮಹಿಳಾ ಮಂಡಳಿಯ ಫ್ರೆಂಡ್ಸನ್ನ, ಇನ್ನೊಬ್ಬರನ್ನ, ಅವನ್ನೆಲ್ಲ ಓರ್ಗತಿಯವ್ರನ್ನ, ನಾದಿಯನ್ನ, ಗಂಡನ ಮನೆ ಕಡೆಯವ್ರನ್ನ, ಹೆಂಡತಿ ಮನೆ ಕಡೆಯವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು. ಬಂದ್ರಿ ನಾವು ಆನೆಕೆರೆಗೆ, ಈ ಆಯೋಜಕರಿಗೆ ಸಮಸ್ಯೆ ಆಗಬೇಕು, ಇವಾಗ ಜಾಗನೇ ಸಾಲವಲ್ಲಪ್ಪ, ಎಲ್ಲಪ್ಪ ಕೂಡಿಸೋದಿಲ್ಲ ಅಂತ. ಆ ಥರ ನಾವು ಅದನ್ನು ಮಾಡಬೇಕು. ಭಗವಂತ ನಮ್ಮ ಸತ್ವ ಪರೀಕ್ಷೆ ಮಾಡ್ತಾನೆ, ನಮಗೆ ಎಷ್ಟು ಭಕ್ತಿ ಇದೆ ಅಂತ. ನಾವು ಕೈ ಹಾಕಿದ ತಕ್ಷಣ ಎಲ್ಲವೂ ಸಕ್ಸಸ್ಫುಲ್ ಆಗಲ್ಲ, ಈಗ ನಮ್ಗೆ ಅಹಂಕಾರ ಬಂದ್ಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಕಾಯಿಸ್ತಾನೆ. ಆದರೆ ನನ್ನ ದೇವರು, ನನ್ನ ದೇವಸ್ಥಾನ, ನಮ್ಮ ಊರು ಅಂತ ನಿರಂತರ ಕೆಲಸ ಮಾಡ್ತಾ ಹೋದರೆ ಇಂಥ ಕೆಲಸ ಆಗುತ್ತೆ. ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾ ಇದ್ರು, ಒಟ್ಟಿಗೆ ವಿವರಿಸ್ತಾ ಇದ್ರು, ಹೇಗೆ ಇಲ್ಲಿ ಹಿಂಭಾಗ ಎಲ್ಲ ಬಿದ್ದೋಗಿತ್ತು, ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಅನ್ನೋವಾಗ, ಅಯ್ಯೋ ನಮ್ಮ ಕೈಲಿ ಆಗತ್ತಾ, ಇದೆಲ್ಲ ಎಷ್ಟು ಕಾಸ್ಟ್ಲಿನೋ, ಆಗೋದು, ಏನಾದರೂ ಆಗಲಿ ಮಾಡೋಣ ಬನ್ನಿ ಅಂತ
ಸೇರ್ಕೊಂಡ್ವಿ ನಾವು, ಹೆಚ್ಚು ಕಡಿಮೆ ಎಲ್ಲ ರಿಟೈರ್ ಆದವರು ಅಂತೂ ನೋಡಿ ಕೇಶವ ಮಾಡಿಸ್ದ ಅಂತೂ ಇವತ್ತೆಲ್ಲ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಒಳ್ಳೆ ಕೆಲಸಕ್ಕೆ ಸ್ವಲ್ಪ ಮುಖ್ಯಸ್ಯ ಧರ್ಮಸ್ಯ ಕಾಯತೆ ಮಹತೋ ಭಯ ಅಂತ, ಒಳ್ಳೆ ಕೆಲಸವನ್ನ ಸ್ವಲ್ಪ ಮಾಡಿದ್ರು ಸಾಕು ಅದನ್ನ ತುಂಬಾ ಒಳ್ಳೇದಾಗತ್ತೆ ಅಂತ ಸಾಕ್ಷಾತ್ ಗೀತಾಚಾರ್ಯ ಕೃಷ್ಣ ಹೇಳ್ತಾನೆ. ಹಾಗಾಗಿ ಇಂಥ ಒಂದು ಸೊಗಸಾದ ಉತ್ಸವ ನಡೀತಾ ಇದೆ. ಈ ಉತ್ಸವಗಳೇ ನಮ್ಮ ದೇಶದ ಅಸ್ಮಿತೆ. ಉತ್ಸವಗಳಿಲ್ಲದೆ ಹೋಗಿರುತ್ತೆ ತುಂಬ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಏಟು ಬೀಳ್ತಾ ಇತ್ತು. ಈ ತುರುಕರೆಲ್ಲ ಬಂದು ನಮ್ಮ ದೇವಸ್ಥಾನಗಳು ನಾಶ ಮಾಡಿದಾಗ ಅನ್ಕೊಂಡ್ಬಿಟ್ರು ಇವ್ರು ದೇವಸ್ಥಾನ ಮುಗಿಸ್ಬಿಟ್ವಿ, ಮುಗಿದೋಯ್ತು, ಇನ್ನು ಹಿಂದೂ ಧರ್ಮ ಇಲ್ಲ ಅಂತ. ಆದ್ರೆ ಹಿಂದೂ ಧರ್ಮ ಮುಂದುವರಿತಾನೆ ಇತ್ತು. ಯಾಕೆ? ಮನೆಯಲ್ಲೂ ದೇವಾಲಯ ಇದೆಯಲ್ಲ, ಪೂಜಾಗೃಹ ಇದೆಯಲ್ಲ, ಪೂಜಾಗೃಹವನ್ನೇ ಹೊಡೆದಾಕಿದ್ರು ಪರವಾಗಿಲ್ಲ. ಮಾತೃದೇವೋಭವ, ತಾಯಿಯ ದೇವರು ನಮ್ಗೆ, ಪಿತೃದೇವೋಭವ. ನಮ್ಮ ಕೈ ನೋಡ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಹೇಳೋರು, ಭೂಮಿಯ ಮುಂದೆ ನಮಸ್ಕಾರ ಮಾಡಿ ಸಮುದ್ರ ವಸನೆ ದೇವಿ ಅಂತ ನಮಸ್ಕಾರ ಮಾಡೋರು, ಸೂರ್ಯನಿಗೆ ಅರ್ಘ್ಯ ಕೊಡೋರು. ಸೂರ್ಯನ ಏನ್ ಮಾಡಕ್ಕಾಗತ್ತೆ ಅವ್ರಿಗೆ? ನಮ್ಮ ದೇವರನ್ನ ಯಾವತ್ತೂ ಮುದ್ದಾಗಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ದೇವರು ಎಲ್ಲೋ ಒಂದು ಕಡೆ ಕೂತಿಲ್ಲ. ಆ ಕೇಶವ ಪ್ರಾತಿನಿಧಿಕವಾಗಿ ಅಲ್ಲಿದ್ದಾನೆ, ನಮ್ಮೆಲ್ಲರ ಹೃದಯದಲ್ಲೂ ಇದ್ದಾನೆ. ಈಶ್ವರ ಸರ್ವಭೂತಾನ ಹೃದಯೇಶರ್ಜುನ ತಿಷ್ಟತಿ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆ. ಸರ್ವತ್ರ ಇರುವ ದೇವರನ್ನ ನೋಡ್ತೀವಿ. ಮನೆಗೆ ತಂದು ಅರ್ಶನ ಕುಂಕುಮ ಕೊಡ್ತಾರೆ, ನಮ್ಮನ್ನು ಸಾಕ್ಷಾತ್ ಲಕ್ಷ್ಮಿ ಅಂತ ನೋಡ್ತಾರೆ ಹೆಣ್ಮಕ್ಳನ್ನ. ಗಂಡ ಹೆಂಡತಿ ಬಂದ್ರೆ ಅವರೇ ಲಕ್ಷ್ಮೀನಾರಾಯಣ ಅಂತೀವಿ, ಪುಟ್ಟು ಮಗು ಬಂದ್ರೆ ಬಾಲಕೃಷ್ಣ ಅಂತೀವಿ, ಪುಟ್ಟು ಹುಡುಗಿ ಬಂದ್ರೆ ಕನ್ಯಾ ಮುತ್ತೈದೆ ಅಂತ ಮಾಡ್ತೀವಿ. ನೋಡಿ, ಎಲ್ಲೆಲ್ಲೂ ದೇವರನ್ನ ಕಾಣ್ತೀವಿ. ಅನ್ನವನ್ನ ಅನ್ನಪೂರ್ಣ ಅಂತ ನೋಡ್ತೀವಿ. ವಾದ್ಯಕ್ಕೆ ನಮಸ್ಕಾರ ಮಾಡಿ ಅವ್ರು ವೀಣೆ ನುಡಿಸ್ತಾರೆ ಸರಸ್ವತಿ ಅಂತ. ಯಾವುದು ದೇವರಲ್ಲ ನಮಗೆ, ವನಸ್ಪತಿಗಳು ದೇವರು. ಹೀಗೆ ಸರ್ವತ್ರ ದೇವರನ್ನ ಕಾಣುವಂತಹ ಯೂನಿವರ್ಸಾಲಿಟಿ ಏನಿದೆ, ವೈಶ್ವಿಕ ಮನೋಭಾವ, ಇದು ನಮ್ಮ ಶಕ್ತಿ. ಇದನ್ನು ಉಳಿಸಿ ಬೆಳೆಸಿ ತಂದಂಥವರು ಬ್ರಾಹ್ಮಣ ವರ್ಗ. ಎಲ್ಲರೂ ಮಾಡಿದ್ದಾರೆ, ಎಲ್ಲ ವರ್ಣದವರು ಅವರವ್ರ ರೀತಿಯಲ್ಲಿ ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕಾಗಿ ತಮ್ಮನ್ನ ತೆತ್ತುಕೊಂಡು ಇದರಲ್ಲಿ ಹಣ ಇಲ್ಲ, ಅನುಕೂಲ ಇಲ್ಲ, ಸಮಾಜವು ನಮ್ಮನ್ನು ಆಡ್ಕೊಳುತ್ತೆ, ಸಿನಿಮಾಗಳನ್ನು ನಮ್ಮನ್ನು ಆಡ್ಕೊಳ್ತಾರೆ. ಎಷ್ಟು ಕೆಟ್ಟದಾಗಿ ತೋರಿಸ್ತಾರೆ ಬ್ರಾಹ್ಮಣರನ್ನ ಸಿನಿಮಾನ. ಎಲ್ಲ ಬ್ರಾಹ್ಮಣರಾಗಿ ಇರ್ತಾರ, ಎಲ್ಲ ಅರ್ಚಕರಾಗಿ ಇರ್ತಾರ. ಅವ್ರು ಗೊತ್ತು ಆಡ್ಕೊಂಡು ಸುಮ್ಮನಿರ್ತಾರೆ, ಕ್ಷಮಿಸ್ತಾರೆ. ಒಂದು ಮೌಲ್ಯನ ತೋರಿಸ್ಬಿಡ್ಲಿ ನೋಡೋಣ, ಒಂದು ಪಾದದಿಂದ ತೋರಿಸ್ಬಿಡಿ, ಅವ್ರನ್ನೆಲ್ಲ ಮಹಾ ಆಶ್ರಯದಾತ ಥರ ತೋರಿಸೋದು. ನಮ್ಮ ಅರ್ಚಕರನ್ನ ತಟ್ಟೆ ಕಾಸಿನಲ್ಲಿ ಕಂಡಿರೋ ಥರ ತೋರಿಸೋದು. ಇನ್ನೊಂದು ಗತಿ ಇಲ್ಲ ಅರ್ಚಕರಿಗೆ, ಅವ್ರನ್ನ ತಟ್ಟೆ ಕಾಸಿನಲ್ಲಿ ಆಸೆ ಪಡೋ ಥರ ತೋರಿಸ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಸಹನೆ ಒಂದು ರೀತಿ ನೀಡಿದಾಗ ಅದು ದೌರ್ಬಲ್ಯ ಅಂತ ಅನಿಸ್ಕೊಳ್ಳುತ್ತೆ. ನಮ್ಮನ್ನ ಯಾರಾದ್ರೇನಾದ್ರೂ ಕ್ಷಮಿಸೋಣ, ಆದರೆ ದೇಶ ಧರ್ಮಕ್ಕಾಗಿ ಧ್ವನಿ ಎತ್ತಬೇಕು, ನಾವು ಮಾತಾಡಬೇಕು. ಮೊಟ್ಟ ಮೊದಲ ಹಂತ ಮಾತಾಡೋದು, ಮುಂದಿನ ಹಂತ ಸಂಘಟನೆ ಆಗೋದು, ಅದರ ಮುಂದಿನ ಹಂತ ಏನಾದ್ರೂ ರಿವೈವಲ್ ಮಾಡೋದು. ಇಲ್ಲಿ ಆಗಲೇ ನೋಡಿದ್ರೆ ಇಬ್ಬರು ಹುಡುಗಿರು ನಮ್ಮ ಶುಭಂ ಕರುತ್ತಿನವ್ರು ಇದ್ದಾರೆ, ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಇಟ್ಕೊಳ್ಳಿ, ಊರಲ್ಲೆಲ್ಲ ಸಂಸ್ಕೃತ ಸಂಭಾಷಣೆ ಶಿಬಿರ ಮಾಡಿಸಿ. ಬ್ರಾಹ್ಮಣರು ಅಂದ್ರೆ ವಿದ್ಯೆ ವೇದ ತ್ಯಾಗ, ಇದೇ ನಮ್ಮ ಐಡೆಂಟಿಟಿ. ಅದಿಲ್ಲದೆ ಹೋದ್ರೆ ನಮಗೂ ಬೇರೆಯವ್ರಿಗೆ ಏನು ವ್ಯತ್ಯಾಸ? ಹಾಗಾಗಿ ಈ ಒಂದು ಸರಸ್ವತಿ ಏನಿದೆ ನಮ್ಗೆ ಭಗವಂತ ಕೊಟ್ಟಿದ್ದಾನೆ, ಪಾರಂಪರಿಕವಾಗಿ ನಮ್ಮ DNA ನಲ್ಲಿ ಇದೆಯಲ್ಲ, ಅದು ಆ ವಿದ್ಯೆಯನ್ನು ನಾವು ಪುನರುಜ್ಜೀವಿಸ್ಕೊಳ್ಬೇಕು. ಎಷ್ಟು ಸಂತೋಷ ಆಯ್ತು ಇಲ್ಲಿರುವಂಥವರೆಲ್ಲರೂ ವಿದ್ಯಾವಂತರು, ಸರಸ್ವತಿ ಪುತ್ರರು, ವೈದಿಕ ಶಿರೋಮಣಿಗಳು. ಹಾಗಾಗಿ ಇದನ್ನೆಲ್ಲ ಕೊಟ್ಟಿರುವಂತಹ ಸಣ್ಣ ಹಳ್ಳಿ, ಇಷ್ಟು ಸಣ್ಣ ಹಳ್ಳಿಯಲ್ಲಿ ಇಷ್ಟೊಂದು ಪ್ರತಿಭೆಗಳು, ಇಷ್ಟೊಂದು ಒಳ್ಳೆ ಕೆಲಸ ನಡೀತಿದೆ. ಹಾಗಾಗಿ ತುಂಬ ಸಂತೋಷ ಆಯಿತು. ನಾನು ಮತ್ತೆ ಬರ್ತಾ ಇರ್ತೀನಿ, ನನ್ನ ಕಡೆಯವನ್ನೆಲ್ಲ ಕಳಿಸ್ತಾ ಇರ್ತೀನಿ. ವಿಶೇಷವಾಗಿ ಚಕ್ರಪಾಣಿ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಶಿಖರ ಅಂತೂ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಈ ದೇವಸ್ಥಾನ, ಈ ಪರಿಸರ. ಇದನ್ನು ಹೀಗೆ ಮುಂದುವರಿಸ್ತಾ ಇರೋಣ. ಇವೆಲ್ಲರೂ ಅಷ್ಟೇ ನಿಮ್ಮ ಮುಂದಿನ ಪೀಳಿಗೆಗೆ. ಹೆಣ್ಣು ಮಕ್ಕಳ ಪಾತ್ರದ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಹೆಣ್ಮಕ್ಳ ಪಾತ್ರ ಏನು ಅಂತಂದ್ರೆ, ನೋಡಿ ದೇವಸ್ಥಾನ ಇದೆ ತಾನೆ, ಕಣ್ಣು ಕಾಣಿಸ್ತಾ ಇದೆ, ಇದ್ರ ಕೆಳಗೆ ಒಂದು ಅಡಿಪಾಯ ಇದೆ ತಾನೆ, ಅದು ಹೆಣ್ಮಕ್ಳ ಪಾತ್ರ. ಸಂಸಾರದಲ್ಲಿ ನಮ್ಮ ಪಾತ್ರ ಅಷ್ಟು ಮುಖ್ಯವಾದದ್ದು, ಸಮಾಜದಲ್ಲೂ ಅಷ್ಟೇ. ನಮ್ಮ ಬರೀ ಹುಡುಗಿಗೆ ಹೇಳ್ತಾರಲ್ಲಪ್ಪ ಅಂತ ಅನ್ನಿಸ್ಬೋದು, ಆದರೆ ನಮ್ಮ ಪಾತ್ರ ತುಂಬ ದೊಡ್ಡದು. ಯಾಕೆ ಅಂದರೆ ಒಂದು ಮಾತಿದೆ, ಹಸ್ಬೆಂಡ್ ಇಸ್ ದ ಹೆಡ್ ಆಫ್ ದ ಹೌಸ್ ಅಂತ. ಆಗ ವೈಫ್ ಇದಾಳಲ್ಲ, ಹೆಂಡತಿ ಒಳಗಿಂದ ಹೇಳೋದಂತೆ, ನೀನೇ ಹೆಡ್ಡಪ್ಪ, ಓಕೆ, ಆದರೆ ನಾನು ನೆಕ್ ಆಫ್ ದ ಹೌಸ್ ಅಂತ. ನಾನು ಆ ಕಡೆ ತಿರ್ಗಿಸ್ರೆ ಆ ಕಡೆ ತಿರುಗ್ತೀನಿ.
ನಾವು ಹೆಣ್ಮಕ್ಳು ಆಗ್ರಹದಿಂದ ಗಯ್ಯಾಳಿತನದಿಂದ ಗೆದ್ಕೋಬಾರ್ದು, ಸೇವೆಯಿಂದ ಪ್ರೇಮದಿಂದ ಗೆದ್ಕೋಬೇಕು. ನಮ್ಮ ತ್ಯಾಗ, ನಮ್ಮ ಪ್ರೀತಿ, ನಮ್ಮ ವಾತ್ಸಲ್ಯ, ನಮ್ಮ ಸಂಸ್ಕೃತಿ ಪ್ರೀತಿ ಹಿಂಗಿರ್ಬೇಕು ಅಂದ್ರೆ ನಾವೆಲ್ಲರೂ ಮನೆ ಬೇಕು ಅನ್ನತ್ತೆ. ಹೋದಲ್ಲ ಹೇಳಿ ಗಂಡಸ್ರಲ್ಲ, ನಾವಿಲ್ಲಿರುವಾಗ ಯಾರಾದ್ರೂ ಅತಿಥಿಗಳು ಬಂದ್ರೆ ಪೇಚಾಡ್ತೀರ ನೀವು ಅಲ್ವಾ? ಅಡಿಗೆ ಮನೆ ಎಲ್ಲಿದೆ ಅಂತ ಗೊತ್ತು, ಒಲೆ ಹಚ್ಚಕ್ಕೂ ಗೊತ್ತು, ಎಲ್ಲ ಗೊತ್ತು, ಅದೇ ತೋರ್ಸೋದಿಲ್ಲ. ನಮ್ಗೇನು ಪ್ರಾಬ್ಲಮ್ ಇಲ್ಲ. ನೀವೇನಾದ್ರು ಊರಿಗೆ ಹೋದಾಗ ಅತಿಥಿಗಳು ಬಂದ್ರೆ ಸರ 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 ಅಂತ ಎಲ್ಲರೂ ಊಟ ಮಾಡಿ, ಅಡುಗೆ ಮಾಡಿ, ಬಡಿಸಿ, ತಿಂದು ಎಲ್ಲ ಉಪಚಾರ ಮಾಡ್ತೀವಿ. ಮಕ್ಕಳು ಬಂದು ನೋಡ್ಕೊಳ್ತೀವಿ, ದೊಡ್ಡವ್ರು ಬಂದು ನೋಡ್ಕೊಳ್ತೀವಿ. ನೀವು ತಂದಿಟ್ಟಿರ್ತೀರ ಸರಿ. ಒಟ್ಟಿನಲ್ಲಿ ಮನೆಯಲ್ಲಿ ಆ ಲಕ್ಷ್ಮಿ ಇದೆಯಲ್ಲ, ಅದು ಹೆಣ್ಮಕ್ಳು. ಇವತ್ತಿನ ಫೆಮಿನಿಸಮ್ ಅಂಡ್ ಇಂಗ್ಲಿಷ್ ಎಜುಕೇಶನ್ ಅನ್ಯಾಯವಾಗಿ ಅದಕ್ಕೆ ಕೊಟ್ಬಿಟ್ಟಿದೆ. ಹೆಣ್ಮಕ್ಳಿಗೆ ವೈನಿ ನಾನು ಯಾಕೆ ಅಡುಗೆ ಮಾಡಬೇಕು, ನಾನು ವೈಶ್ವರೈಸ್ ನಾನ್ಸೆನ್ಸ್ ಇದು. ನಾನು ತಾಯಿ, ನನ್ನ ಮಗುವಿಗೆ ನಾನು ಅಡುಗೆ ಮಾಡ್ತಿದ್ದೆ, ಇನ್ಯಾರು ಮಾಡಬೇಕು? ದಾದಿ ಮಾಡಾಕ್ಬೇಕ? ನನ್ನ ಮಗುವಿನ ಆರೋಗ್ಯಕ್ಕಾಗಿ ನಾನು ಮಾಡಬೇಕು, ನನ್ನ ಮನೆಯ ಆರೋಗ್ಯಕ್ಕಾಗಿ ನಾನು ಮಾಡಬೇಕು. ನಮ್ಮ ಮನೆಯವರು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಅಡುಗೆ ಮಾಡಿದ್ರೆ ಅವ್ರಿಗೂ ತಿನ್ನೋಕ್ಕಲ್ಲ, ನನಗೂ ತಿನ್ನೋಕ್ಕಾಗಲ್ಲ. ಎಲ್ಲ ಹಾಗೆ ಅಂತಲ್ಲ ಹೇಳಿದ್ದು. ನಮ್ಮಲ್ಲಿ ಏನೋ ಭಗವಂತ ಒಂದು ಲಾವಣ್ಯ, ವಾತ್ಸಲ್ಯ ಇಟ್ಟಿದ್ದಾನೆ. ಅದನ್ನ ವಿ ಶುಡ್ ಬಿ ಪ್ರೌಡ್ ಆಫ್ ದಟ್. ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃತ್ವವನ್ನು ಬಹಳ ಹೆಮ್ಮೆಯಿಂದ ಭಾವಿಸಲಾಗುತ್ತೆ. ನೋಡಿ, ನೀವು ಗಮನಿಸ್ತೀರಿ, ನನ್ನ ಜನ್ರೇಷನ್ ಗೊತ್ತಿಲ್ಲ, ನಾನು ಹಿಂದಿನ ಜನ್ರೇಷನ್, ನಮ್ಮ ಅಮ್ಮ ಆ ಜನ್ರೇಷನ್ ಅವರು ಮಾತು ಶುರು ಮಾಡಿದ್ರೆ ಎಷ್ಟು ಮಕ್ಕಳು ನಿಮಗೆ ಅಂತ ಶುರು ಮಾಡ್ತಾರೆ. ಮಕ್ಕಳು, ಮೊಮ್ಮಕ್ಕಳು, ಮನೆ, ಎಷ್ಟು ಚೆನ್ನಾಗಿ ಸಂಬಂಧಗಳ ಬಗ್ಗೆ ಮಾತಾಡ್ಕೊಂಡು, ಹೌದಾ ನಮ್ಮ ಹುಡುಗ ಇದ್ದಂತೆ ಒಬ್ಬ, ನೋಡಿ ಈ ಥರ ಹುಡುಗಿ ಇದ್ದ ಹೇಳ್ತೀರಾ ಅಂತ ಅಲ್ಲೇ ಒಂದು ಮದುವೆನೂ ಮಾಡಿಸ್ಬಿಟ್ಟಿರ್ತಾರೆ. ಅದು ಅಂದರೆ ನಮ್ಮ ಮನಸ್ಸಿದೆಯಲ್ಲ, ಸದಾ ನಾವು ನಾನು ಅಂತ ಯೋಚನೆ ಮಾಡಲ್ಲ. ಮದುವೆ ಮುಂಚೆ ನಾವು ಯಾವ ಕಿಟ್ ತೊಗೊಳ್ಳಿ, ಯಾವ ದುಪ್ಪಟ್ಟ ತೊಗೊಳ್ಳಿ, ಯಾವ ಹ್ಯಾಂಡ್ ಬ್ಯಾಗ್ ತೊಗೊಳ್ಳಿ ಅಂತ ಯೋಚನೆ ಮಾಡ್ತೀವಿ. ಎಂಗೇಜ್ಮೆಂಟ್ ಆದ ತಕ್ಷಣ ಅವ್ರಿಗೇನು ಗಿಫ್ಟ್ ಕೊಡಲಿ ಅಂತ ಯೋಚನೆ ಮಾಡ್ತಿರ್ತೀವಿ. ಮದುವೆ ಆದಮೇಲೆ ನಮ್ಮ ಹ್ಯಾಂಡ್ ಬ್ಯಾಗ್ ತುಂಬ ಇಡೀ ಮನೆಯ ಸಾಮಾನುಗಳಿರುತ್ತೆ ಅಲ್ವಾ? ನಮ್ಗೆ ಯಾಕೆ ದಪ್ಪ ಹ್ಯಾಂಡ್ ಬ್ಯಾಗು, ಲಿಪ್ಸ್ಟಿಕ್ ಇಟ್ಕೊಂಡು ಓಡಾಡಲ್ಲ. ಯಾರು ಇಟ್ಕೊಂಡಿದ್ದೀರಪ್ಪ ಲಿಪ್ಸ್ಟಿಕ್ ಹ್ಯಾಂಡ್ ಬ್ಯಾಗಲ್ಲಿ? ನಾನಂತೂ ಇಟ್ಕೊಂಡಿಲ್ಲ. ಯಾರು ಸುಮ್ಮನೆ ಹಂಗೆ ತೋರಿಸ್ತಾರೆ ಅಷ್ಟೇ ಸಿನಿಮಾಗಳಲ್ಲಿ, ನಾನಾ ಇಟ್ಕೊಂಡಿರೋದು. ನಮ್ಮ ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗ್ ಇರುತ್ತೆ. ಏಕೆಂದರೆ ದಾರಿಯಲ್ಲಿ ವಾಪಸ್ ಹೋಗುವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಪಟ್ಕೊಂಡು ಚೆನ್ನಾಗಿದೆಯಪ್ಪ ತರಕಾರಿ ಅಂತ ಆ ಥರ ತೊಗೊಂಡು ಹೋಗ್ತೀವಿ ಹೊರತು ನಾಳೆ ಬೆಳಗ್ಗೆ ತಿಂಡಿಗೆ ಏನು ಬೇಕು ಅಂತ ಯೋಚನೆ ಮಾಡ್ತೀವಿ ಹೊರತು ಇಲ್ಲಿಂದ 10 ಸಲ ಫೋನ್ ಮಾಡಿಬಿಟ್ಟು ಊಟ ಮಾಡಿದ್ಯಾ ಚೆನ್ನಾಗಿ. ನಮ್ಮಮ್ಮ ಆಗಲೇ 3 ಸಲ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ತಿಂಡಿ ತಿಂದ್ಯಾ, ಊಟ ಮಾಡಿದ್ಯಾ ಅಂತ. ಅಂದರೆ ತಾಯಿ ಹೃದಯ ಹಾಗೆ. ಈ ಮಾತೃತ್ವವನ್ನು ಉಪನಿಷತ್ತೆ ತುಂಬ ಮೇಲಿಟ್ಟು ಮಾತೃದೇವೋಭವ ಅಂತ ಹೇಳಿದೆ. ಆಮೇಲೆ ತಂದೆಗೆ ಸ್ಥಾನ, ತಂದೆನೇ ತಂದು ಹಾಕೋದೆಲ್ಲ, ಆದರೂ ಮೊದಲ ಸ್ಥಾನ ತಾಯಿಗೆ. ಏಕೆಂದರೆ ಆ ತಾಯಿಯ ಭೂಮಿಯ ತಾಯಿ ಅಂತೀವಿ. ಈ ಮಾತೃತ್ವ ಇದೆಯಲ್ಲ, ಇದು ನಮ್ಮ ಹೆಮ್ಮೆ ಆಗಬೇಕು. ಶುಡ್ ಬಿ ಪ್ರೌಡ್ ಆಫ್ ಅವರ್ ಮದರ್ಹುಡ್. ಯಾವ ಸ್ತ್ರೀಯಲ್ಲಿ ಮಾತೃಭಾವ ಇರುತ್ತೋ ಅವಳು ಚಂಚಲಾಗಿ ಕಪಿಯಂತೆ ಆಡೋದಿಲ್ಲ. ಈ ಬಾಲಿವುಡ್ ನಟ ನಟಿಯರಂತೆ ಅಶ್ಲೀಲತೆಗೆ ಇಳಿಯೋದಿಲ್ಲ. ಯಾವ ಹುಡುಗಿ ತಾನು ಶೋಕೇಸ್ ಡಾಲ್ ಅಂತ ಅಂದ್ಕೊಳ್ತಾಳೋ ಅವಳ ಜೀವನ ಮುಗಿದೋಯ್ತು. ಯಾವನಿಗೋ ಬಲಿ ಬಿದ್ದು ನಾಳೆ ಲವ್ ಜಿಹಾದಿಗೆ ಬಲಿಯಾಗಿ ಹಾಳಾಗಿ ಹೋಗ್ತಾರೆ. MG ರೋಡ್ ಅನಿಮಲ್ಸ್ ಆಗ್ತಾರೆ. ಅವರಿಂದ ಯಾರಿಗೂ ಪ್ರಯೋಜನ ಇಲ್ಲ. ನಾಳೆ ನೆಟ್ಟಿಗೆ ಸಂಸಾರವೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ನೆಮ್ಮದಿನೂ ಇರಲ್ಲ, ಡ್ರಗ್ ಅಡಿಕ್ಟ್ಸ್ ಆಗ್ತಾರೆ, ಡಿಪ್ರೆಷನ್ ಹೋಗ್ತಾರೆ. ನಾನು ಸ್ವತಃ ಕೌನ್ಸಲಿಂಗ್ ಮಾಡ್ತೀನಿ. ಆ ಥರ ಬೇಕಾದಷ್ಟು ನಾನು ಕೌನ್ಸಲೀಸ್ನ ನೋಡಿದ್ದೀನಿ. ನನ್ನ ಹತ್ರ ಬಂದವರೆಲ್ಲ ಯಂಗ್ಸ್ಟರ್ಸೇ. ಒಂದೇ ಒಂದು ಸಲ ಸ್ವಲ್ಪ ವಯಸ್ಸಾದವರು 62 ವರ್ಷದವರು ಫೋನ್ ಮಾಡಿದ್ರು, ಕೌನ್ಸಲಿಂಗ್ ಆಗಬೇಕಾಗಿತ್ತು, ಬರ್ತೀನಿ ಅಂತ. ನಮ್ಮಮ್ಮನ ಹೇಳಿದೆ, ಫಸ್ಟ್ ಟೈಮ್ ಸ್ವಲ್ಪ ವಯಸ್ಸಾದವ್ರು ಬಂದಿದ್ದಾರೆ ಅಂತ. ಬೇರೆ ಥರ ಇರುತ್ತೆ, ನಾವು ನೋಡೋಣ. ಅವ್ರು ಬಂದು ನನಗಲ್ಲ ನನ್ನ ಮಗಳಿಗೆ ಅಂತ ಹೇಳಿದ್ರು. ದಟ್ ಶೋಸ್ ಇವತ್ತಿನ ಎಜುಕೇಷನಲ್ಲಿ ಸ್ತ್ರೀಯಾಗಿರೋದು ಬಿಡಲ್ಲ. ನಮ್ಮ ನೇಚರ್ ಏನು, ನಮ್ಮ ಸ್ವಭಾವ ಏನು, ಸ್ನೇಹ, ಮಾತೃತ್ವ, ಗಾಂಭೀರ್ಯ, ಔದಾರ್ಯ, ವಾತ್ಸಲ್ಯ ಎಲ್ಲರೂ ನನ್ನವರು ಅಂತ ನೋಡುವಂಥದ್ದೇ ಒಂದು ಸ್ತ್ರೀಯ ಸ್ವಭಾವ. ಅದನ್ನು ಬಿಟ್ಬಿಟ್ಟು ಜಸ್ಟ್ ಮೀ ಅಂತ ಹೇಳಿದಾಗ ಇವತ್ತು ಏನಾಗ್ತಾ ಇದೆ ಪಾಶ್ಚಾತ್ಯ ಜಗತ್ತಿನಲ್ಲಿ, ಡ್ಯೂ ರೆಸ್ಪೆಕ್ಟ್, ಅಲ್ಲೂ ಒಳ್ಳೆಯವರೆಲ್ಲ ಇದ್ದಾರೆ. ನಾನು ಮೊನ್ನೆ ಕೂಡ ಹೋಗಿ ಬಂದೆ. ಆದರೆ ಹೆಚ್ಚಿನ ಜನ ಏನಾಗ್ತಾ ಇದ್ದಾರೆ, ಜಸ್ಟ್ ಮೀ, ನಾನು ಮೈ ಮನಿ, ಮೈ ಲಿಬರ್ಟಿ, ಮೈ ಬಾಡಿ, ಮೈ ರೈಟ್ಸ್, ಮೀ
ಅಂತ ಅಷ್ಟು ಶ್ರಿಂಕ್ ಆಗ್ಬಿಟ್ಟಿರೋದ್ರಿಂದ ಗಂಡನಿಗೆ ಹೆಂಡತಿ ಇಲ್ಲ, ಹೆಂಡತಿನ ಗಂಡ ಇಲ್ಲ. ಕೊನೆಗೆ ಅವಳದೊಂದು ಪೆಟ್ ಡಾಗು, ಇವನೊಂದು ಪೆಟ್ ಕ್ಯಾಟ್ ಅಷ್ಟೇ. ಎಷ್ಟು ದೂರ ಹೋಗಿದೆ ಅಂದರೆ ಇಂಗ್ಲೆಂಡಲ್ಲಿ ನಾಯಿ ಸತ್ತೋದ್ರೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಬದುಕೋಕ್ಕಾಗಲ್ಲ. ಅವ್ರಿಗೆ ಆನೆಗಿರೋ ದೇವಸ್ಥಾನ ತೋರಿಸ್ಬೇಕು. ಎಷ್ಟು ಸುಂದರವಾಗಿ ಬದುಕ್ಬೋದು ನಾವು. ಸಂಗೀತ ಹಾಡ್ಕೊಂಡು ಬದುಕ್ಬೋದು, ವೀಣೆ ನುಡಿಸ್ತಾ ಬದುಕ್ಬೋದು, ವೇದ ಹೇಳ್ತಾ ಬದುಕ್ಬೋದು, ಸಂಗೀತ ಕಲಿಸ್ತಾ ಬದುಕ್ಬೋದು, ದಾನ ಧರ್ಮ ಮಾಡ್ಬೋದು, ವಾಲಂಟಿಯರ್ ಸರ್ವಿಸ್ ಮಾಡ್ಬೋದು, ದೇವಸ್ಥಾನಕ್ಕೆ ಬಂದು ಕುತ್ಕೋಬೋದು, ಹರಿಕತೆ ಕೇಳ್ಬೋದು, ಹರಿಕತೆ ಹೇಳ್ಬೋದು, ಕಸ ಗುಡಿಸ್ಬೋದು, ಜಂಕಾನ ಹಾಸ್ಬೋದು, ಹೊಲದಲ್ಲಿ ಓಡಾಡ್ಬೋದು, ತೋಟಕ್ಕೆ ಹೋಗ್ಬೋದು, ಎಷ್ಟು ಬೆಳದ ಜೊತೆ ಮಾತಾಡ್ಬೋದು, ಸುಮ್ಮನೆ ಕುತ್ಕೊಂಡು ಹರಟೆ ಮಾಡ್ಕೊಂಡಿರ್ಬೋದು. ಎಷ್ಟು ಮಾರ್ಗಗಳಿವೆ ಬದುಕೋದಕ್ಕೆ. ನಮ್ಮ ಭಾರತೀಯ ಸಂಸ್ಕೃತಿ ಆ ಮಾರ್ಗಗಳನ್ನು ತೋರಿಸುತ್ತೆ. ನಾನು ಇಂಗ್ಲೆಂಡಲ್ಲಿ ಸ್ವಲ್ಪ ಕಾಲ ಇದ್ದೆ. ಅಲ್ಲೊಬ್ಬರು ಮುಕ್ತ ಅಂತ 42 ವರ್ಷದಿಂದ ಸೈಕ್ಯಾಟ್ರಿಸ್ಟ್ ಅಲ್ಲಿದ್ದಾರೆ. ಆ ಮಾತು ಮುಗಿಸ್ಬಿಡ್ತೀನಿ. ಅವರು ಒಂದು ಮಾತು ಹೇಳಿದ್ರು, ಇಡೀ ಜಗತ್ತಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಪ್ರೆಷನ್ಸ್ ಇರೋದು ಇಂಗ್ಲೆಂಡಲ್ಲಿ ಅಂತ. ಅದಕ್ಕೆ ನಾನು ಎತ್ತಿನ ಹೇಳಿದೆ ಅವ್ರಿಗೆ, ನಮ್ಮದೇ ಶಾಪ ಅವ್ರಿಗೆ ಅಂತ. ಅವ್ರು ಮಾಡಿರೋ ಅನರ್ಥ ಎಷ್ಟು ನಮ್ಮ ದೇಶದ ಮೇಲೆ. ಅಷ್ಟೆಲ್ಲ ಲೂಟಿ ಹೊಡ್ಕೊಂಡು ಹೋಗಿ ಮೆರಿತಾ ಇದ್ದಾರಲ್ಲ, ಸುಖವೇ ಇಲ್ಲ. ದೊಡ್ಡ ಅರಮನೆಯಲ್ಲಿ ಒಂದು ಒಂಟಿ ಗಂಡು, ಒಂದು ಹೆಣ್ಣು, ವಯಸ್ಸಾದಂಥ ಮುದುಕರು ಮುದುಕಿಯರಿರ್ತಾರೆ. ನಾಟ್ ನೆಸೆಸರಿ ಮ್ಯಾರಿಡ್, ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ, ಯಾರು ಬೇಕಾಗಿಲ್ಲ. ಅವ್ರು ಹಣ ಇಟ್ಕೊಂಡು ಅವರು ಒಂಟಿಯಾಗಿ ಅಳ್ತಾ ಕೂತಿರ್ತಾರೆ. ಅಳದಕ್ಕೊಬ್ರು ಬೇಕಲ್ವಾ, ಅದಕ್ಕೊಬ್ರು ಕೌನ್ಸಲರ್ ಇಟ್ಕೊಳ್ತಾರೆ. ಒಬ್ಬೊಬ್ರು ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ಹತ್ಬಿಟ್ಟು ಹಿಂಗೆ. ನ್ಯೂಯಾರ್ಕಲ್ಲೂ ಅಷ್ಟೇ, ನನ್ನ ತಮ್ಮ ಇದ್ದಾನೆ. ಒಂದು ಪ್ರಾವರ್ಬ್ ಇದೆಯಂತೆ, ಎವ್ರಿ ಸೆಕೆಂಡ್ ಪರ್ಸನ್ ಆನ್ ದ ಸ್ಟ್ರೀಟ್ಸ್ ಆಫ್ ನ್ಯೂಯಾರ್ಕ್ ಇಸ್ ಐದರ್ ಎ ಸೈಕ್ಯಾಟ್ರಿಸ್ಟ್ ಆರ್ ಸಂಬಡಿ ಗೋಯಿಂಗ್ ಟು ಎ ಸೈಕ್ಯಾಟ್ರಿಸ್ಟ್ ಅಂತ. ಆ ಸ್ಥಿತಿಗೆ ಬಂದಿದೆ. ಯಾವತ್ತು ನಾನು ಅಂತ ಶ್ರಿಂಕ್ ಆಗ್ತೀವೋ ನಮ್ಮ ಜೀವನ ಹಾಗೆ ಆಗುತ್ತೆ. ಆದರೆ ಭಾರತೀಯ ಸಂಸ್ಕೃತಿ, ಸನಾತನ ಹಿಂದೂ ಸಂಸ್ಕೃತಿ ನಮಗೆ ನಾನು ಅನ್ನೋದನ್ನು ಮುರಿದು ನಾವು ಅಂತ ಕಲಿಸುತ್ತೆ. ನಾವೆಲ್ಲರೂ ಸೇರ್ಬೇಕು. ನೀವೆಲ್ಲ ಆಯೋಜಕರು ನಮಗೆಲ್ಲ ಊಟ ಮಾಡಿಸ್ತೀರಾ, ಬಂದವನ್ನೆಲ್ಲ ಕೊನೆಗೂ ಆಯೋಜಕರೇ ಸರಿಯಾಗಿ ಊಟ ಮಾಡಿರಲ್ಲ. ಹೌದು ಅಲ್ವಾ? ನಮ್ಮ ಮನೇಲಿ ಮದುವೆ ಆದರೆ ಮದುವೆ ಮಾಡ್ತಾರಲ್ಲ ಹೋಸ್ಟ್ ಫ್ಯಾಮಿಲಿ, ನಾವು ಊಟನೇ ಮಾಡಿರಲ್ಲ ಸರಿಯಾಗಿ. ನನಗಂತೂ ನನ್ನ ಮದುವೆಗಾಗಿ ಏನು ತಿಂದೆ ನಂಗೆ ನೆನಪೇ ಇಲ್ಲ ಅಲ್ವಾ? ಆದರೆ ಖುಷಿ, ಬಂದವರೆಲ್ಲ ಊಟ ಮಾಡ್ತಾರೆ. ಇದು ಭಾರತೀಯ ಸಂಸ್ಕೃತಿ. ಇದನ್ನು ವಿಶೇಷವಾಗಿ ನಿತ್ಯ ಜೀವನದಲ್ಲಿ ಮಾಡಿ ತೋರಿಸೋದು ನಮ್ಮ ತಾಯಿಯದು. ಹಾಗಾಗಿ ತಾಯಿ ಪಾತ್ರ ತುಂಬ ದೊಡ್ಡದು. ನಮ್ಮ ಹೆಣ್ಮಕ್ಳಲ್ಲಿ ಆ ಪ್ರಜ್ಞೆಯನ್ನು ನಾವು ಮೂಡಿಸ್ಬೇಕು. ಆವಾಗ ದೇ ಆರ್ ಸೇಫ್. ಇಲ್ಲೇ ಹೋದರೆ ಪ್ರತಿಯೊಂದು ಹುಡುಗಿ ಪಿಂಪಲ್ಗೆ ಏನು ಮಾಡಲಿ, ಡ್ರೈ ಹೇರ್ಗೆ ಏನು ಮಾಡಲಿ, ಡ್ರೈ ಸ್ಕಿನ್ಗೆ ಏನು ಮಾಡಲಿ, ತೆಳಗಿರಕ್ಕೆ ಏನು ಮಾಡಲಿ, ಬೆಳಗಿರಕ್ಕೆ ಏನು ಮಾಡಲಿ, ಪಕ್ಕದ ಮನೆ ಹುಡುಗನ ಗಮನ ಸೆಳೆಯೋಕ್ಕೆ ಏನು ಮಾಡಲಿ ಅಂದ್ಕೊಂಡು ಬರೀ ಶೋಕೇಸ್ ಡಾಲ್ಸ್ ಥರ ಆಡ್ಕೊಂಡು ಎಲ್ಲೋ ಹುಚ್ಚೆದ್ದು ಬಿದ್ದು ಯಾವಾಗೋ ಬಲಿಯಾಗಿ ಹಾಳಾಗಿ ಹೋಗ್ತಾರೆ. ಹಾಗಾಗದೆ ಮಾತೃಮೂರ್ತಿಗಳಾಗಬೇಕು, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಬೇಕು. ಸುಧಾಮೂರ್ತಿ ಅವ್ರ ಥರ ಆಗಬೇಕು, ದ್ರೌಪದಿ ಮುರ್ಮು ಅವ್ರ ಥರ ಆಗಬೇಕು, ಸಾಮೂಹಿಕ ತುಂಬ ಥರ ಆಗಬೇಕು, ಈ ಭಾಗವನ್ನು ಆಳಿದಂಥ ರಾಣಿ ಶಾಂತಲೆ ಥರ ಆಗಬೇಕು. ಅವರು ಎಂಪವರ್ ಮಾಡೆಲ್ಸು. ಈ MG ರೋಡಲ್ಲಿ ಟೈಮ್ ವೇಸ್ಟ್ ಮಾಡೋ ಹುಡುಗಿರಲ್ಲ, ಆ ಬಾಲಿವುಡ್ ಕಸತೊಟ್ಟಿಯಲ್ಲಿರುವಂಥ ಕಚಡ ನಟನಟಿಯರಲ್ಲ ನಮ್ಮ ಮಾಡೆಲ್ಸು. ದೇ ಆರ್ ನಾಟ್ ಎಂಪವರ್ಡ್ ಮಾಡೆಲ್ಸ್. ಅವರೆಲ್ಲ ವೇಸ್ಟ್ ಚೀಪ್ ಮಾಡೆಲ್ಸು. ನಿಜವಾದ ಎಂಪವರ್ಡ್ ಮಾಡೆಲ್ಸ್ ಅಂದರೆ ಈ ಥರ ನಮ್ಮ ಅಮ್ಮಂದರು, ನಮ್ಮ ಅಜ್ಜಿಯರು ಕುದುರೆ ಹತ್ತಿ ಹಿಡಿದು ಹೋರಾಡಿ ಶತ್ರುವನ್ನು ಓಡಿಸಿ ತಮ್ಮ ಪ್ರಜೆಗಳನ್ನು ತಾಯಿಯಂತೆ ರಕ್ಷಣೆ ಮಾಡಿದ್ರಲ್ಲ, ಅಂಥ ಮಾಡೆಲ್ಸ್. ಅಬ್ಬಕ್ಕ, ಚಲುಬೈರಾದೇವಿ, ರಾಣಿ ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ, ಅದಕ್ಕೆ ಒಬ್ಬ ನಮ್ಮ ಅಜ್ಜಿಯರು, ನಮ್ಮ ಅಮ್ಮಂದರು, ಅವರು ನಮ್ಗೆ ಬೇಕಾಗಿರುವಂಥವ್ರು. ಹಾಗಾಗಿ ಅಂಥ ಸಂಸ್ಕೃತಿಯನ್ನು ಕೊಟ್ಟಂಥ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ಒಂದು ಬ್ರಾಹ್ಮಣ ವಂಶದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಎಷ್ಟು ಧನ್ಯರು. ನಿಜಕ್ಕೂ ಭಗವಂತನಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೆ ಸಾಕು. ಇದನ್ನು ಈ ಋಷಿಗಳ DNA ಯಾವುದು ನಮ್ಮಲ್ಲಿ ಇದೆಯೋ ಅದನ್ನು ನಾವು ಹಾಗೆ ಅರಳಿಸ್ಕೊಳ್ಬೇಕು. ಗೋತ್ರ ಕೇಳಬೇಕು, ಕೌಂಡಿನ್ಯಸ, ಕಾಶ್ಯಪಸ, ಭಾರದ್ವಾಜ, ವಾಸಿಷ್ಠ ಅಂತೆಲ್ಲ ಹೇಳ್ತೀವಲ್ವ. ಹೇಳುವಾಗ ಸ್ವಲ್ಪ ಗಿಲ್ಟ್ ಆಗಬೇಕು ನಮಗೆ. ಅಯ್ಯೋ, ಇಷ್ಟು ದೊಡ್ಡ ಹೆಸರು ಹೇಳ್ಬಿಟ್ಟಿದ್ದೀನಿ, ನಮಗೇನೋ ಯೋಗ್ಯತೆ ಇಲ್ವಲ್ಲ ಅಂತ ಅನ್ನಿಸ್ಬೇಕು ನಮಗೆ. ಆ ಹೆಸರು ಹೇಳಿದ್ಮೇಲೆ ಆ ವಂಶ, ಆ DNA ನಮ್ಮಲ್ಲಿದೆ. ನಾವೇನು ಮಾಡಿದ್ದೀವಿ? ನಾವು ಹಳ್ಳಿಗೆ ಬರಬೇಕು, ಜಾತ್ರೆ ನಡೆಸಬೇಕು. ನೀವೆಲ್ಲರೂ ಅಷ್ಟೇ, ನಿಮ್ಮ ಊರಿಗೆ ಹೋಗಿ ಆಯಾ ಜಾತ್ರೆ, ಆಯಾ ಊರಿಗೆ ಯಾವುದೇ ದೇವಸ್ಥಾನ, ಹಣ ಆಮೇಲೆ ಬರುತ್ತೆ. ಮೊದಲು ನಾವು ಒಂದು ಪ್ರಯತ್ನ ಹಾಕಬೇಕು. ಹಣದಿಂದ ಎಲ್ಲ ಆಗುತ್ತೆ ಅನ್ಕೋಬಿಡಿ. ಇವತ್ತು ನಮ್ಮ ಟ್ರಸ್ಟಲ್ಲಿ ಏನು ಜಾಸ್ತಿ ಹಣ ಇಲ್ಲ, ಅದೇ ಜನ ಇದ್ದೀವಿ. ಇಷ್ಟಿಷ್ಟೇ. ನನ್ನ ಮಗ ಕೂಡ ಪಿಗ್ಗಿ ಬ್ಯಾಂಕಿಂದ 200 ರೂಪಾಯಿ ಕೊಡ್ತಾನೆ.
ಸಾಕು. ಭಗವಂತನಿಗೆ ಆ 500 ರೂಪಾಯಿ ಒಂದೇ, 2 ಕೋಟಿನೂ ಒಂದೇ ತಿಳ್ಕೊಳ್ಳಿ. ಅವ್ನಿಗೆ ಅದೆಲ್ಲ ಒಂದೇ. ನಾವು 2 ಕೋಟಿ ನಾವನ್ಬೋದು, ಭಗವಂತ ನೋಡೋದು ನಮ್ಮ ಶ್ರದ್ಧೆ ಇಲ್ಲ. ಹಾಗಾಗಿ ಇಲ್ಲಿರುವ ಯುವಕರನ್ನ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಯಂಗ್ಸ್ಟರ್ಸ್ ಯಾರ್ಯಾರಿದ್ದೀರಿ ಅಥವಾ ವಯಸ್ಸಾದವರು ಕೂಡ, ನೀವು ಯಂಗ್ ಅಂತ ಅನ್ಕೊಂಬಿಡಿ, ಎಲ್ಲರೂ ಕೂಡ ನಿರಂತರವಾಗಿ ಅವರವರ ಹಳ್ಳಿ, ಅವರವರ ಜಾತ್ರೆ, ಅವರವರ ಕುಲದೇವರು ಎಲ್ಲವನ್ನು ಉಳಿಸ್ಕೊಳ್ಳಿ. ಯಾವ್ಯಾವುದೋ ಬಾಬಾಗಳು ಯಾವ್ಯಾವುದೋ ಊರಿಗೆ ಹೋಗೋದು ಬಿಟ್ಟು ನಮ್ಮ ಊರಿಗೆ ಹೋಗೋಣ. ಅಂದಾಗೆ ಒಂದು ಪ್ರಾಜೆಕ್ಟ್ ಇದೆ, ನೀವು ಇಷ್ಟ ಇದ್ರೆ ಸೇರ್ಕೋಬಹುದು, ಎಲ್ಲರೂ ಸೇರ್ಬೋದು. ಬಹಳ ಸಿಂಪಲ್ ಅದು. ಸ್ವಗ್ರಾಮ ಅಂತ ಶುರು ಮಾಡಿದ್ದಾರೆ ನಮ್ಮ ಯಜಮಾನ ಫ್ರೆಂಡೇ ಅವರು. YFS ಅಂತ ಯೂತ್ ಫಾರ್ ಸೇವಾ ಅಂತ ಬಹಳ ಪ್ರತಿಷ್ಠಿತ ಆದ ಆರ್ಗನೈಸೇಷನ್. ಅವ್ರ ಕಡೆಯಿಂದ ಸ್ವಗ್ರಾಮ ಅಂತ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಲಾಗಿನ್, ಅವ್ರ ಜೊತೆ ಕನೆಕ್ಟ್ ಆಗಬೇಕು. ನಿಮ್ಮ ಊರಿನ ಬಗ್ಗೆ ನಿಮ್ಗೆ ಏನು ಗೊತ್ತಿದೆಯೋ ಮಾಹಿತಿನ ಅಲ್ಲಿ ಕೊಡಬೇಕು. ಆಡಿಯೋ, ವಿಡಿಯೋ ಆರ್ ರೈಟರ್. ಒಟ್ಟಿನಲ್ಲಿ ಅದ್ರ ಬಗ್ಗೆ ಅಲ್ಲಿ ಏನು ಜಾತ್ರೆ ಆಗುತ್ತೆ, ಅಲ್ಲಿ ಏನಿದೆ, ಅಲ್ಲಿ ಏನು ಬೆಳೀತಾರೆ, ನೀವೇನು ಮಾಡ್ತೀರಿ, ನಿಮ್ಮ ಬಾಲ್ಯದ ನೆನಪುಗಳು, ಹಾಗೆ ಆ ಗ್ರಾಮಕ್ಕೆ ಅವರವ್ರನ್ನ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಎಲ್ಲ ಸೇರ್ಕೊಳ್ಳಿ. ಈ ಅನೇಕರೆ ಗ್ರಾಮಸ್ಥರೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಅನ್ಸುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಆ್ಯಕ್ಟಿವ್ ಆಗಿರಿ. ಕೆಲವರು ಗ್ರೂಪಲ್ಲಿ ಇರ್ತಾರೆ, ಏನು ಸ್ಪಂದಿಸೋದಿಲ್ಲ. ಆ ಥರ ಇರಬಾರ್ದು. ದಯವಿಟ್ಟು ಸ್ಪಂದಿಸಿ, ಭಾವಿಸಿ, ಒಬ್ಬರೊಬ್ಬರು ಅಪ್ರಿಷಿಯೇಟ್ ಮಾಡಿ, ಹೆಮ್ಮೆಯಿಂದ ಹೇಳ್ಕೊಂಡು ಬರಬೇಕು. ನನಗೆ ಚಕ್ರಪಾಣಿಗಳು ಹೇಳೋವರೆಗೂ, 1 ವರ್ಷದ ಹಿಂದಿನವರೆಗೂ ನಾನು ಆನೆಕೆರೆ ಹೆಸರೇ ಕೇಳಿಲ್ಲ. ಎಷ್ಟು ಸಂಕಟ ಆಗುತ್ತೆ ನನಗೆ. ನಮ್ಮ ಪಠ್ಯ ಪುಸ್ತಕಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇಂಥ ಒಂದು ಸುಂದರವಾದ ಗುಡಿ ಇದೆ ಅಂತ ಗೊತ್ತಿಲ್ಲ. ಹೀಗಾಗಬಾರ್ದು. ಮುಂದಿನ ಜನಾಂಗಕ್ಕೆ ಭವ್ಯವಾಗಿ ನಮ್ಮ ಇತಿಹಾಸವನ್ನು ತಲುಪಿಸೋಣ. ಆ ವಿಷಯದಲ್ಲಿ ನೀವು ಮಾಡ್ತಿರೋದು ತುಂಬ ಶ್ಲಾಘ್ಯವಾದಂಥ ಒಂದು ಕಾರ್ಯ. ಹೀಗೆ ಮುಂದುವರಿತಾ ಇರಿ. ಮುಂದೆ ಉತ್ತರೋತ್ತರವಾಗಿ ಒಳ್ಳೊಳ್ಳೆ ಉತ್ಸವಗಳನ್ನು ಮಾಡಿ, ನೀವು ಈ ಥರ ಇಷ್ಟು ಚೆನ್ನಾಗಿ ಮತ್ತಾನೆ ಅಧ್ಯಕ್ಷರು ಹೇಳ್ತಾ ಇದ್ರು, ನಮ್ಮ ಹಳ್ಳಿ ಇಷ್ಟು ಜನ, ಎಲ್ಲರೂ ನಿಮ್ಮೆಲ್ಲ ತೋರಿಸಿ ಹೇಳ್ತಿದ್ರು, ಇಷ್ಟು ಜನ ತುಂಬ ಒಳ್ಳೆಯವರು, ಎಷ್ಟು ಸಹಕಾರ ಕೊಡ್ತಾರೆ ಗೊತ್ತಾ ಅಂತ ದೃಷ್ಟಿ ಆಗ್ಬಿಡುತ್ತೆ ಅಂತ ಅನಿಸ್ತಿತ್ತು. ನಾವು ಅಷ್ಟು ಹೊಗಳಿ ಹೇಳ್ತಿದ್ವಿ. ನೀವೊಂದು ಆದರ್ಶವಾಗಿದೆ. ಬೇರೆ ಗ್ರಾಮಗಳಿಗೆ ನೀವು ಹೇಳಬೇಕು, ನೋಡಿ ಹಿಂಗೆ ಮಾಡಿ ಅಂತ. ಹೀಗೆ ಮಾಡೋಣ. ಊರಲ್ಲಿ ಹಳ್ಳಿಯಲ್ಲಿ ಯಾವ್ಯಾವುದು ಪಾಳು ಬಿಟ್ಟಿದ್ರು ಅದನ್ನೆಲ್ಲ ಪುನರುಜ್ಜೀವನಗೊಳಿಸೋಣ. ನಮ್ಮ ದೇವತೆಗಳೆಲ್ಲ ಮತ್ತೊಮ್ಮೆ ನಳನಳಿಸಿದ್ರೆ ನಮ್ಮ ಹಿಂದೂ ಧರ್ಮವನ್ನು ನಳನಳಿಸುತ್ತೆ. ದುಷ್ಟ ಶಕ್ತಿಗಳನ್ನು ಕಟ್ಟಬೇಕು ಅಂದರೆ ನಾವು ಈ ಥರ ಕಾಫಿ ಕುಡ್ಕೊಂಡು ಕಾಲ ಕೆಟ್ಟೋಯ್ತು ಅಂತ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಸೋಂಬೇರಿಗಳ ರಕ್ಷಿಸೋದಕ್ಕೆ ದೇವರು ಬರೋದಿಲ್ಲ, ನಾವಿಗಳನ್ನು ರಕ್ಷಿಸೋದು ಬರ್ತಾನೆ. ನಮ್ಮ ಸಮಯವನ್ನು, ನಮ್ಮ ಹಣವನ್ನು ಒಂದು ಸ್ವಲ್ಪ ವಿನಿಯೋಗ ಮಾಡಿದ್ರೆ ಸಾಕು, ನಾವು ಎಷ್ಟೋ ಕೆಲಸ ಮಾಡ್ಬೋದು ದೇಶ ಧರ್ಮಗಳಿಗಾಗಿ. ಭಗವಂತ ಕೇಶವ ನಮ್ಮೆಲ್ಲರಿಗೂ ಆ ಸನ್ಮತಿಯನ್ನು ಕೊಡಲಿ. ಏಕೆಂದರೆ ಸನ್ಮತಿ ಅವನೇ ಕೊಡಬೇಕು. ಎಲ್ಲ ಇದ್ದು ಕೂಡ, ಕಾರಿದ್ದು, ಟೈಮ್ ಇದ್ದು, ಅನುಕೂಲ ಇದ್ದರೂ ಕೂಡ TV ನೋಡ್ಕೊಂಡು ಮನೇಲಿ ಕೂತಿರೋರು ಇರ್ತಾರೆ. ಬರಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು ಅನ್ನೋ ಸನ್ಮತಿಯನ್ನು ಅವನೇ ಕೊಡಬೇಕು. ಆ ಪರಮಾತ್ಮ ಮನಸ್ಸು ಕೊಡಲಿ ಅಂತ ಹೇಳ್ತಾ, ಈ ಗ್ರಾಮದಲ್ಲಿ ಬರಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ನಮ್ಮ ಶೈಲಜಮ್ಮ ಅವರು ಕೂತಿದ್ದಾರೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಕರ್ಕೊಂಡ್ಬಂದರು. ನನಗೆ ಏನಾದ್ರು ತಿಂತೀರಾ, ಕುಡಿತೀರಾ ಅಂದರು. ಇಲ್ಲ, ಸ್ವಲ್ಪ ಏನಾದರೂ ಒಂದು ಎಳ್ನೀರು ಏನಾದರೂ ಸಿಕ್ಕರೆ ಸಾಕು ಅಂತ ಹೇಳಿದೆ. ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬರೋವರೆಗೂ ಗೊತ್ತಾನೇ ಇದ್ರು ಎಳ್ನೀರಲ್ಲಿ ಸಿಕ್ಕತ್ತೆ. ಹಾಗೆ ಪಾಪ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕರ್ಕೊಂಡ್ಬಂದರು. ನಿಮ್ಮೆಲ್ಲರ ಈ ಪ್ರೀತಿಗಾಗಿ, ವಿಶ್ವಾಸಕ್ಕಾಗಿ ನಾನು ತುಂಬ ಕೃತಜ್ಞಳಾಗಿದ್ದೀನಿ. ತುಂಬ ಸಂತೋಷ ಆಯಿತು ನನಗೆ. ಸಣ್ಣ ಊರುಗಳು, ಈ ಹಳೆಯ ಮನೆಗಳು, ಅದು ಕಂಬದ ಮನೆಗೆಲ್ಲ ಕರ್ಕೊಂಡು ಹೋದರು. ಈ ದೇವಸ್ಥಾನ ಇದೆಲ್ಲ ಭಾಳ ಖುಷಿ ಆಗುತ್ತೆ. ಹೀಗೆ ತಾನೇ ಇದ್ದಿದ್ದು ನಾವು. ವಿಶಾಲವಾಗಿ ಗಾಳಿಯನ್ನು ಉಸಿರಾಡಿಕೊಂಡು, ಗೀತ, ನೃತ್ಯ, ವಿನೋದಗಳಲ್ಲಿ, ಹರಿಕಥೆಗಳು ತೊಡ್ಕೊಂಡು, ಉನ್ನತೋನ್ನತವಾದ ವಿಚಾರಗಳನ್ನು, ವೇದಾಂತವನ್ನು ಸ್ಮರಿಸ್ಕೊಂಡು, ಸರ್ವೇ ಭವಂತು ಸುಖಿನಃ ಅಂತ ಜಗತ್ತಿಗೆಲ್ಲ ಒಳ್ಳೇದು ಮಾಡಿಕೊಂಡು, ಈ ಥರ ಇದ್ದಂಥ ಸಂಸ್ಕೃತಿಯಲ್ಲೇ ನಾವು ಆ ಬೆಂಗಳೂರಿನಲ್ಲಿ ಗೂಡಲ್ಲಿ ಸೇರಿಕೊಂಡು, ಅದಕ್ಕೆ AC ಹಾಕ್ಕೊಂಡು, ಕತ್ತಲು ಮುಚ್ಕೊಂಡು ಬದುಕ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ಈ ವೈಶಾಲ್ಯ, ಈ ಸಂತೋಷ ನಮ್ಮ ಮನಸ್ಸು ಬರಲಿ. ಮೆಕಾಲೆ ಎಫೆಕ್ಟ್ ತೊಲಗಿ, ಮತ್ತೊಮ್ಮೆ ನಮ್ಮ ಋಷಿಗಳ ಎಫೆಕ್ಟ್ ಏನಿದೆ ಅದು ಮುಗಿಲೆತ್ತು ಬರಲಿ. ಅದಕ್ಕೆ ಏನು ಮಾಡೋದು ಮಾಡೋಣ. ನಮ್ಮ ಕಡೆಯಿಂದ ಭಾಷೆ, ಕಲೆ, ಸಾಹಿತ್ಯ, ಧರ್ಮ ಎಲ್ಲ ರೀತಿಯಲ್ಲೂ ಏನ ಪ್ರಕಾರೇಣ ನಾವು ನಮ್ಮ ದೇಶ ಧರ್ಮಗಳ ಪುನರುಜ್ಜೀವನಕ್ಕೆ ಕೆಲಸ ಮಾಡೋಣ. ಎಲ್ಲರೂ ಒಗ್ಗೂಡೋಣ. ಯಾವುದೂ ಅಸಾಧ್ಯವಲ್ಲ. ಪುಟ್ಟ ಮಕ್ಕಳಿಗೆ ಆ ಥರ ಪುಟ್ಟ ಹುಡುಗರಲ್ಲಿ ಜಾಗೃತಿ ಮೂಡಿಸ್ಬೇಕು. ಸ್ವಾಮಿ ವಿವೇಕಾನಂದರು ಪುಟ್ಟ ಹುಡುಗ ಆಗಿದ್ದಾಗ ಯಾರು ಕೇಳಿದಂತೆ, ಏನಾಗ್ತೀಯ ನೀನು ದೊಡ್ಡವನಾದ್ಮೇಲೆ? ಪುಟ್ಟ ಹುಡುಗ ಸುತ್ತು ನೋಡ್ದ, ಅಲ್ಲೊಂದು ಕುದುರೆ ಸಾರೋಟಿತ್ತು. ಕುದುರೆ ಸಾರು ಎತ್ತರ ಇರುತ್ತಲ್ಲ, ಮೇಲ್ಗಡೆ ಡ್ರೈವರ್ ಸೀಟ್ ಇತ್ತು, ಅವ್ನು ಕೂತಿದ್ದ ಡ್ರೈವರ್. ಪುಟ್ಟ ಹುಡುಗ ಅದು ಹೈ ಪೊಸಿಷನ್ ಅಂತ ಅನ್ನಿಸ್ತು ಅವನಿಗೆ. ನಾನು ಕುದುರೆಗಾಲ, ಸಾರೋಟ್ಗಾಲ ಆಗ್ತೀನಿ ಅಂತ ಹೇಳ್ತಂತೆ ಮಗು. ಎಲ್ಲರೂ ನಕ್ಬಿಟ್ರಂತೆ. ಅವನ ತಾಯಿ ಆ ಮಗುವನ್ನು ಹತ್ರ ಕರೆದು ಹೇಳುತ್ತಂತೆ, ಭುವನೇಶ್ವರಿ ದೇವಿ, ನರೇಂದ್ರ ವಿವೇಕಾನಂದನ,
ನೋಡು ಪುಟ್ಟ ನೀನು ಸವರ್ಡ್ ಕಾಲ ಹಾಕ್ತೀಯ ವೆರಿ ಗುಡ್, ಆದರೆ ಅಲ್ಲಿ ನೋಡು ಅಂತ ಭಗವದ್ಗೀತೆ ತೋರಿಸಿರೋದಂತೆ ಆ ಥರ ಸವರ್ಡ್ ಕಾಲ ಆಗು, ಕೃಷ್ಣನ್ ಥರ ಆಗು ನೀನು ಅಂಥ ತಾಯಿಂದರು ಬೇಕು. ಅದೇ ತಾಯಿಂದರ ವಿಶೇಷವಾದ ಕೆಲಸ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕಾಗಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆ ಹೇಳ್ತೀನಿ. ಆಮೇಲೆ ಇಷ್ಟೊತ್ತು ನನ್ನ ಧ್ವನಿ ಕೇಳಿದ್ರೆ ಈಗ ನಾನು ನಿಮ್ಮ ಧ್ವನಿ ಕೇಳಬೇಕು, ಜೋರಾಗಿ ಜೈಕಾರ ಹೇಳಬೇಕು ನಾವೆಲ್ಲ ಭಾರತ್ ಮಾತೆಗೆ, ಕೇಶವನಿಗೆ ಮತ್ತೆ ಅಮ್ಮನವ್ರಿಗೆ ಹೇಳೋಣ. ಆನೆಕೆರೆ ಅವ್ರ ಗಂಟಲು ಅಲ್ಲಿ ಬೆಂಗಳೂರಲ್ಲಿ ಕೇಳಿಸ್ಬೇಕು, ನಮ್ಮ ಮನೆಯವ್ರು ಫೋನ್ ಮಾಡಿ ನನಗೇನೋ ಕೇಳಿಸ್ತು ಅಂತ ಹೇಳ್ಬೇಕು. ಹೇಳೋಣ, ಬೋಲೋ ಭಾರತ್ ಮಾತಾ ಕಿ